ರಾಜಧಾನಿಯಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದ ಸಾಕಷ್ಟು ಕಡೆಗಳಲ್ಲಿ ಸಮಸ್ಯೆ ಆಗಿದೆ. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ರಾಜಧಾನಿಯ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮುಂಗಾರು ಎಂಟ್ರಿ ಆಗ್ತಾ ಇದ್ದ ಹಾಗೆ ಮೊದಲ ದಿನವೇ ವರುಣರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ರಾಜಧಾನಿ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕೆಲವು ಕಡೆ ಮಳೆ ಸಂಕಷ್ಟವನ್ನ ಕೂಡ ತಂದಿದೆ. ಕೇವಲ 1 ಗಂಟೆಯ ಮಳೆಗೆ ಬೆಂಗಳೂರು ಸಿಟಿ ತತ್ತರಿಸಿ ಹೋಗಿದೆ. ಯಾವ ರಸ್ತೆಗಳನ್ನು ನೋಡಿದ್ರೂ ಕೂಡ ಆ ರಸ್ತೆಗಳು ಸಂಪೂರ್ಣ ಜಲಮಯವಾಗಿದೆ. ಪ್ರಾಬ್ಲಮ್ನಿಂದ ಕೂಡಿರೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಕೆಲವು ರಸ್ತೆಗಳಂತೂ ಮಿನಿ ನದಿಯಂತೆ ಭಾಸವಾಗ್ತಾ ಇದೆ. ಅಂಡರ್ಪಾಸ್ಗಳು ಎಂದಿನಂತೆ ಡೆಡ್ಲಿ ಆಗಿದೆ ಹಾಗೂ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆ ಮೇಲೆ ಮೊಣಕಾಲುದ್ದದಷ್ಟು ನೀರು ನಿಂತಿದೆ. ಸಂಜೆ ಸುರಿದಂತಹ ಮಳೆಗೆ ನಗರದಲ್ಲಿ 108 ಮರಗಳು ಧರೆಗೆ ಉರುಳಿದೆ. ಇನ್ನು ಬೀಳ್ತಾನೆ ಇದೆ. ಮರಗಳು ಉರುಳಿ ಹಲವು ಕಾರು, ಆಟೋ, ಬೈಕ್ಗಳು ಜಖಂಗೊಂಡಂತಹ ಘಟನೆ ಕೂಡ ಬೆಳಕಿಗೆ ಬರ್ತಾ ಇದೆ, ರಿಪೋರ್ಟ್ ಆಗ್ತಾ ಇದೆ. ಸದ್ಯಕ್ಕಂತೂ ನೀವು ಗಮನಿಸ್ತಾ ಇದ್ದೀರಾ ಮಳೆ ಹಾಗೂ ಗಾಳಿಯ ತೀವ್ರತೆ ಎಷ್ಟರ ಮಟ್ಟಿಗೆ ಬೆಂಗಳೂರನ್ನ ಆವರಿಸಿದೆ ಅಂತ ಹೇಳಿ. ಮರದ ರೆಂಬೆ ಇರಬಹುದು ಅಥವಾ ಕೆಲವು ಕಡೆ ಮರನೇ ಧಾರಾಶಾಹಿ ಆಗಿರೋ ಪರಿಣಾಮ ಹಲವು ವೆಹಿಕಲ್ಗಳು ಕೂಡ ಡ್ಯಾಮೇಜ್ಗೆ ಒಳಗಾಗಿದೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. 100ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿದೆ. ನೋಡ್ತಾ ಇದ್ದೀರಾ, ಒಂದು ಕೆಂಪು ಕಾರ್ ಮೇಲೆ ಬೃಹತ್ ಆಕಾರದ ಮರ ಉರುಳಿ ಬಿದ್ದ ಪರಿಣಾಮ ಕಾರ್ ಕಂಪ್ಲೀಟ್ ಆಗಿ ಜಖಂಗೊಂಡಿದೆ. ಇನ್ನು ಕೆಲವು ಕಡೆಗಳಲ್ಲಿ ಕಾರು ಕೆಟ್ಟು ನಿಂತಹ ಸಿಚುವೇಶನಲ್ಲಿ ಇದ್ದಿದ್ದು ಕೂಡ ಕಂಡು ಬರ್ತಾ ಇದೆ. ಕಾರ್ನ ಇಂಜಿನ್ ಒಳಗೆ ನೀರು ಹೋಗಿರುವಂತಹ ಸಾಧ್ಯತೆ ಇರುತ್ತೆ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಕೂಡ ಕಾರ್ ಕೆಟ್ಟು ನಿಂತಹ ವಿಚಾರ. 2 ವೀಲರ್ಸ್ದು ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಹಲವು 2 ವೀಲರ್ಗಳದ್ದು ಸ್ಥಿತಿ ಇದೇ ಆಗಿರೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ರಸ್ತೆ ಮೇಲೆ, ಇದು ರಸ್ತೆಯ ಅಥವಾ ಯಾವುದೋ ಮಿನಿ ನದಿಯನ್ನು ನೋಡ್ತಾ ಇದ್ದೀವಾ ಅಥವಾ ಯಾವುದಾದ್ರೂ ಕೃತಕ ಈಜುಕೊಳವನ್ನು ನೋಡ್ತಾ ಇದ್ದೀವಾ ಅನ್ನೋ ರೀತಿ ಪರಿಸ್ಥಿತಿ ಇದೆ. ಕೃತಕ ನೆರೆ ಸೃಷ್ಟಿಯಾಗಿದೆ.